ಮಾತಾಡಿ ಮಾತಾಡಿ. ಎಷ್ಟು ಕಿಲೋಮೀಟರ್ ರಾಮಕ್ಕ ಅವರೇ? ಕೋಟಗೆರೆ ಅಲ್ಲೇನೆ, ಕೋಟಗೆರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೇನೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಹಶೀಲ್ದಾರ್ ನಾಹಿದಾ ಸ್ಟ್ರಿಂಗ್ ಆಪರೇಷನ್ ನಡೆಸಿ ಆಂಬ್ಯುಲೆನ್ಸ್ನ ಕೃತಕ ಸಮಸ್ಯೆಯನ್ನು ಬಯಲು ಮಾಡಿರುವ ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ನ ಸಿಬ್ಬಂದಿಯ ನಿರ್ಲಕ್ಷ್ಯ ಬಯಲು ಮಾಡಲು ರಾಮಕ್ಕನ ವೇಷ ಹಾಕಿ 108ಗೆ ಕರೆ ಮಾಡಿದ ಕೊರಟಗೆರೆ ತಹಶೀಲ್ದಾರ್ ಕರೆ ಮಾಡಿದ 56 ನಿಮಿಷದ ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿದ ಆಂಬ್ಯುಲೆನ್ಸ್ ಸಿಬ್ಬಂದಿಯ ನಿರ್ಲಕ್ಷ್ಯವನ್ನು ತಹಶೀಲ್ದಾರ್ ಬಯಲು ಮಾಡಿದ್ದಾರೆ. ಚಿರತೆ ದಾಳಿಯಿಂದ ಗಾಯಗೊಂಡು ಕೊರಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೈತರು ಮತ್ತು ಮಕ್ಕಳ ಆರೋಗ್ಯ ವಿಚಾರಣೆಗೆ ಬಂದ ವೇಳೆ ಈ ಘಟನೆ ನಡೆದಿದ್ದು, ಆಸ್ಪತ್ರೆಯಲ್ಲಿ ತುರ್ತು ವಾಹನ ಸಮಸ್ಯೆ ಬಗ್ಗೆ ರೋಗಿಗಳು ಕಣ್ಣೀರಿಟ್ಟ ವೇಳೆ ಸತ್ಯಾಂಶ ಬೆಳಕಿಗೆ ಬಂದಿದೆ. ರೋಗಿಗಳ ದೂರಿನನ್ವಯ ಸ್ವತಃ ತಾವೇ ರಾಮಕ್ಕನ ವೇಷ ಹಾಕಿಕೊಂಡು 108ಕ್ಕೆ ತಮ್ಮ ಮೊಬೈಲ್ನಿಂದ ತಹಶೀಲ್ದಾರ್ ನಾಹಿದಾ ಕರೆ ಮಾಡಿರೋ ಘಟನೆ ನಡೆದಿದೆ. ರಾಮಕ್ಕನ ಹೆಸರಿನಲ್ಲಿ ಕರೆ ಮಾಡಿ ಒಡ್ಡಗೆರೆ ಕ್ರಾಸ್ ಬಳಿ ಆಘಾತ ಆಗಿದೆ ಎಂಬ ಮಾಹಿತಿ ನೀಡಿದ್ದಾರೆ. 2 ನಿಮಿಷ 108 ಗ್ರಾಹಕ ಸೇವಾ ಸಿಬ್ಬಂದಿ ಮಾಹಿತಿ ಪಡೆದು ನಂತರ ಕರೆಯು ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ವರ್ಗಾಯಿಸಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಉಮಾದೇವಿ ಜೊತೆ 8 ನಿಮಿಷ ತಹಶೀಲ್ದಾರ್ ಮಾತಾಡಿದ್ದು, ಒಟ್ಟು 10 ನಿಮಿಷ ದೂರವಾಣಿ ಕರೆಯಲ್ಲಿ ಕಾಲ ಕಳೆದು 1 ಗಂಟೆ ತಡವಾಗಿ ಬರ್ತೀವಿ ಕಾಯಿರಿ ಅಥವಾ ಖಾಸಗಿ ವಾಹನದ ಮೂಲಕ ರವಾನಿಸಿ ಎಂಬ ಉಡಾಫೆ ಉತ್ತರ ಸಿಬ್ಬಂದಿ ನೀಡಿದ್ದಾರೆ. ಸ್ಟ್ರಿಂಗ್ ಆಪರೇಷನ್ ಮ್ಯಾಕ್ ಡ್ರಿಲ್ ಪ್ರಯೋಗ ಮಾಡುವ ಮೂಲಕ ತಹಶೀಲ್ದಾರ್ 108 ಸೇವೆಯ ಅವ್ಯವಸ್ಥೆಯ ಬಗ್ಗೆ ಹೊರಗಡೆ ತರುವ ಪ್ರಯತ್ನ ಮಾಡಿರುವುದು ಆರೋಗ್ಯ ಇಲಾಖೆ ಸಿಬ್ಬಂದಿಯ ನಿದ್ದೆಗೆಡಿಸಿದೆ. ಹೋಗ್ತಾ ಇದೆ. ಅದೇ ಇದು ಒಡ್ಗೆರೆ ಕ್ರಾಸ್ ಹತ್ರನೇ ಇದ್ದೀವಿ, ರಕ್ತ ಜಾಸ್ತಿ ಹೋಗ್ತಾ ಇದೆ ಅದಕ್ಕೆ. ಕೊರಟಗೆರೆ ಅಲ್ಲೇನೆ. ಕೋಟಗೆರೆ ಅಲ್ಲೇನೆ, ಕೋಟಗೆರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೇನೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. 25 ಕಿಲೋಮೀಟರ್ ಆಗತ್ತೆ. ನಮಗೆ 25 ಕಿಲೋಮೀಟರ್, ಕೊರಟಗೆರೆ ಹಾಸ್ಪಿಟ್ಲಿಂದ ಅರ್ಧ ಕಿಲೋಮೀಟರ್. ಮತ್ತೆ ಕೊರಟಗೆರೆ 20 ಅಂದ್ರೆ ಅಲ್ಲಿ ಅರ್ಧ 21 ಕಿಲೋಮೀಟರ್. ಇಲ್ಲ ಮೇಡಮ್, ಅವರು ಒಡ್ಗೆರೆ ಕ್ರಾಸ್, ಅವರು ಒಡ್ಗೆರೆ ಅಂತ ಹೇಳಿದ್ರು, ಕ್ರಾಸ್ ಅಂತ ಹೇಳಿಲ್ಲ. ಹಾ ಮೇಡಮ್, 21 ಕಿಲೋಮೀಟರ್. ಲೈನ್ ಕಟ್ ಮಾಡಿ ಆಗ್ಲಿ ಮೇಡಮ್. ಲೈನ್ ಅಲ್ಲ ಇದೆ 2589 2589 885 885. ಕಾಲ್ ನಂಬರ್ 960 62 62 13 245 245. 1700 at 8. ಓಕೆ. 5 ತುರ್ತು ವಾಹನ ಇದ್ದರೂ ನಿರ್ವಹಣೆ ಇಲ್ಲ. ಕೊರಟಗೆರೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ತುರ್ತು ವಾಹನ, ನಗುಮಗು, ತೋವಿನಕೆರೆ ಮತ್ತು ಕೊಳಲಾಲದಲ್ಲಿ ತಲಾ 108 ವಾಹನ ಸೌಲಭ್ಯವಿದೆ. ನಿರ್ವಹಣೆ ವಿಫಲವಾಗಿ 108 ವಾಹನ ಕೆಲಸ ಮಾಡುವುದೇ ಇಲ್ಲ. ಆಸ್ಪತ್ರೆಯ ಮುಖ್ಯಾಧಿಕಾರಿ ಅಥವಾ THO ಆಂಬ್ಯುಲೆನ್ಸ್ ಸಿಬ್ಬಂದಿಗಳಿಗೆ ಸಮಸ್ಯೆ ಬಗ್ಗೆ ಪ್ರಶ್ನಿಸುವ ಹಾಗೆ ಇಲ್ಲ. ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಪ್ರಾಣ ಸಂಕಟ ಎದುರಾಗಿದೆ. ಅಪಘಾತ ಆದಾಗ ಹೆರಿಗೆ ವೇಳೆ, ಸರ್ಜರಿ ವೇಳೆ ಮತ್ತು ರಾತ್ರಿ ಪಾಳ್ಯದಲ್ಲಿ ತುರ್ತು ವಾಹನ ಸಿಗೋದೇ ಅಪರೂಪ. 108 ವಾಹನ ಎಲ್ಲಿ ನಿಂತಿರುತ್ತೆ? ಅದರ ಜವಾಬ್ದಾರಿ ಯಾರದು? ನಿರ್ವಹಣೆ ಮಾಡೋರು ಯಾರು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಬಡ ಜನರಿಗೆ ಆರೋಗ್ಯ ಸೇವೆ ಸಲ್ಲಿಸುವ 108 ವಾಹನಗಳು ಪೆಟ್ರೋಲ್ ಬಂಕ್ ಮುಂಭಾಗ, ಡಾಬಾಗಳ ಮುಂದೆ ಅಥವಾ ರಾಜ್ಯ ಹೆದ್ದಾರಿಗಳಲ್ಲಿ ನಿಂತಿರುತ್ತೆ ಎಂದು ಸ್ಥಳೀಯರ ಆರೋಪವಾಗಿದೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಡಾಲ ಹೋಬಳಿ ಐಕೆ ಕಾಲೋನಿ ಹತ್ರ ಚಿರತೆ ದಾಳಿ ಆಗುತ್ತೆ. ಬೆಳಗಿನ ಜಾವ 2 ಮಕ್ಕಳಿಗೆ ಮತ್ತು 1 60 ಒಂದು 65 ವರ್ಷದ ಸುಮಾರು ವಯಸ್ಸಿರೋ ವ್ಯಕ್ತಿಗಳಿಗೆ ಚಿರತೆ ದಾಳಿ ಆಗುತ್ತೆ. ದಾಳಿ ಆಗಿದ ತಕ್ಷಣ ಅವರು ಆ್ಯಂಬುಲೆನ್ಸ್ ಫೋನ್ ಮಾಡಿದಾಗ ಯಾರೂ ಕರೆ ಸ್ವೀಕರಿಸಿರೋದಿಲ್ಲ. ಆಮೇಲೆ 1/4 ಗಂಟೆ 1 ಗಂಟೆ ಕಾಯ್ತಾರೆ. ಕಾದಾದ್ಮೇಲೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ವಾಹನ ಇಟ್ಕೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ವಿಷಯ ತಿಳಿದಂಗೆ ನಾನು ಹೋಗಿ ಕೇಳಿದಾಗ ಅಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಜಾಸ್ತಿ ಅವ್ರ ಆ್ಯಂಬುಲೆನ್ಸ್ ಬಗ್ಗೆನೇ ಎಲ್ಲರೂ ಅಲ್ಲಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ. ಆ್ಯಂಬುಲೆನ್ಸ್ ಬಂದಿರಲಿಲ್ಲ, ಆ್ಯಂಬುಲೆನ್ಸ್ ಬಂದಿದ್ರೆ ಇದಾಗೋದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋ ಪೇಷಂಟ್ಸ್ಗಳು ಅದನ್ನೇ ಹೇಳ್ತಾರೆ. ನಮಗೂ ಹಾಗೆ ಆಗಿದೆ. ಪ್ರತಿ ಸತಿ ಆ್ಯಂಬುಲೆನ್ಸ್ ಫೋನ್ ಮಾಡಿದಾಗ ಇಲ್ಲ ಫೋನ್ ಎತ್ತಲ್ಲ, ಫೋನ್ ಎತ್ತಿದಾಗ ಈ ಥರ ನಾವು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಇಲ್ಲಿ ಬರೋಕ್ಕಾಗಲ್ಲ ಅಂತೆಲ್ಲ ಅಂತಾರೆ. ಇಲ್ಲಾಂದರೆ ಡೌನ್ ಆಗಿದೆ ಅಂತೆಲ್ಲ ಪ್ರತಿ ಸತಿ ಅದೇ ಕಂಪ್ಲೇಂಟ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಕೇಳಿದಾಗ ಅವರು ಅದನ್ನೇ ಹೇಳ್ತಾರೆ. ಹ್ಞೂ ಮೇಡಮ್, ನಮ್ಮಲ್ಲಿ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ಸ್ ರೆಡಿ ಇದ್ದಾರೆ, ಆದರೆ ಆ್ಯಂಬುಲೆನ್ಸಿಂದ ತಕ್ಷಣ ಬರಲ್ಲ, ಅದರಿಂದಲೇ ತುಂಬ ಸಾವು ನೋವುಗಳು ಆಗ್ತಾ ಇದೆ ಅಂತ ಹೇಳ್ತಾರೆ. ಹೇಳಿದಾಗ ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ನನ್ನ ನಂಬರಿಂದನೇ
108ಗೆ ಕರೆ ಮಾಡ್ತೀನಿ. ಕರೆ ಮಾಡಿ ನಾನೇ ರಾಮಕ್ಕ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಈ ಥರ ಕೊರಟಗೆರೆ ಟೌನಲ್ಲೇ ಇದು ಒಡಗೆರೆ ಕ್ರಾಸ್ ಹತ್ರ ಈ ಥರ ಆಕ್ಸಿಡೆಂಟ್ ಆಗಿ ರಕ್ತಸ್ರಾವ ಜಾಸ್ತಿ ಆಗ್ತಾ ಇದೆ, ದಯಮಾಡಿ ಬೇಗ ಬನ್ನಿ ಅಂತ ಹೇಳ್ತೀವಿ. 108ಗೆ ಫೋನ್ ಮಾಡಿದ ತಕ್ಷಣ ಅವರು ಸ್ಟೇಟ್ ಟೀಮ್ ಅವರು ಕನೆಕ್ಟ್ ಮಾಡ್ತಾರೆ, ಒಂದು ಮ್ಯಾನೇಜ್ಮೆಂಟ್ ಟೀಮ್ ಇದೆ, ಕನೆಕ್ಟ್ ಮಾಡ್ತಾರೆ, ಎಲ್ಲಿ ನಮ್ಮ ಲೊಕೇಶನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಕನೆಕ್ಟ್ ಮಾಡ್ತಾರೆ. ನಮ್ಮ ಲೊಕೇಶನ್ ಹತ್ರ ಇರೋ ಟೀಮು ನಾವು ಕೊರಟಗೆರೆದು ಡೌನ್ ಆಗಿತ್ತು, ಅದಕ್ಕೋಸ್ಕರ ಅವರು ತೋವಿನಕೆರೆ ಕನೆಕ್ಟ್ ಮಾಡ್ತಾರೆ. ತೋವಿನಕೆರೆ ಕನೆಕ್ಟ್ ಮಾಡಿದಾಗ ಅವರು ಸುಮಾರು ಒಂದು 5 ನಿಮಿಷ 6 ನಿಮಿಷದವರೆಗೂ ಬರೀ ಮಾತಾಡ್ತಾನೆ ಇರ್ತಾರೆ, ಇಲ್ಲ ಅಲ್ಲಿದ್ದೀವಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಅಡ್ರೆಸ್ ಕೇಳೋದಕ್ಕೆ 3-4 ಸತಿ ಪದೇ ಅದನ್ನೇ ಕೇಳ್ತಾರೆ, ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ, ಅದು ಇದು ಅಂತ ಹೇಳ್ಬಿಟ್ಟು. ತುಂಬ ರಕ್ತ ಜಾಸ್ತಿ ಹೋಗ್ತಾ ಇದೆ, ಆಕ್ಸಿಡೆಂಟ್ ಆಗಿದೆ, ದಯಮಾಡಿ ಬೇಗ ಬನ್ನಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ತೋವಿನಕೆರೆಯಲ್ಲಿ ಇದ್ವಿ, ಬರೋದಕ್ಕೆ 1 ಗಂಟೆ ಆಗುತ್ತೆ, ಕಾಯ್ತೀರಾ ಅಂತ ಹೇಳ್ತಾರೆ. ಸರಿ ಕಾಯ್ತೀವಿ ಬನ್ನಿ, ಯಾವುದು ನಮ್ಮ ಹತ್ರ ಬೇರೆ ಯಾವುದು ವೆಹಿಕಲ್ ಇಲ್ಲ, 2 ವೀಲರು ಇಲ್ಲ ಕರ್ಕೊಂಡು ತಗೊಂಡು ಹೋಗೋದಕ್ಕೆ, ಬನ್ನಿ ಅಂತ ಹೇಳಿದಾಗ ಅವರು ಇಲ್ಲ ಕಾಯ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಸ್ಟೇಟ್ ಟೀಮ್ ಅವರು ಕೂಡ ಹೇಳ್ತಾರೆ, ನಿಮ್ಗೆ ಕಾಲ್ ತಗೊಳ್ಳೋದಕ್ಕೆ ಇಷ್ಟ ಇದೆಯೋ ಇಲ್ವೋ, ಸುಮ್ಮನೆ ನೀವೇ ಡ್ರ್ಯಾಗ್ ಮಾಡ್ತಾ ಇದ್ದೀರಲ್ಲ, ಒಂದು ಕೇಸಿಗೆ ನೀವು ಇಷ್ಟೊಂದು ಮಾಡ್ತಾ ಇದ್ದೀರಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಹೇಳಾದ್ಮೇಲೆ ಸರಿ ಅಂತ ಹೇಳ್ತೀವಿ. ಇಟ್ಟಾದ್ಮೇಲೆ ಒಂದು 50 ನಿಮಿಷ ಆದ್ಮೇಲೆ ಅವ್ರು ಬಂದು ನಮಗೆ ಫೋನ್ ಮಾಡ್ತಾರೆ, ಈ ಥರ ನಾವು ಬಂದಿದ್ದೀವಿ, ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ಸ್ಗಳು ರೆಡಿ ಇದ್ರು, ನರ್ಸ್ಗಳು ರೆಡಿ ಇದ್ರು, ಅಲ್ಲಿ ಆಂಬ್ಯುಲೆನ್ಸ್ ವೈಫಲ್ಯದಿಂದ ತುಂಬ ಸಾವು ನೋವುಗಳು ಆಗ್ತಾರೆ. ಫೋನ್ ಮಾಡ್ತೀನಿ 5 ಗಂಟೆಯಿಂದ ಹಿಡಿದು ಒಂದು 5 ಗಂಟೆ 9 ನಿಮಿಷದವರೆಗೂ ಬರೀ ಈ ಮಾತುಕತೆ ಎಲ್ಲ ಆಗುತ್ತೆ, ಇಲ್ಲಿ ಬರೋಕ್ಕಾಗಲ್ಲ, ಎಷ್ಟು ದೂರ ಆಗುತ್ತೆ, ಅಥವಾ ನೀವು ಬೇರೆ ಯಾವುದು ವೆಹಿಕಲ್ಸ್ ಇಲ್ವಾ. ಅಲ್ಲಿ ಪದೇ ಸ್ಟೇಟ್ ಟೀಮ್ ಹೇಳ್ತಾ ಇರುತ್ತೆ, ಇದು ಆಂಬ್ಯುಲೆನ್ಸ್ ಇಂದ ಅಂದರೆ ಆಕ್ಸಿಡೆಂಟ್ ಇಂದ ಆಗಿರೋದು, ನೀವು ಸ್ವಲ್ಪ ಬೇಗ ಅಟೆಂಡ್ ಮಾಡಿ ಅಂತ ಪದೇ ಅವ್ರು ಹೇಳ್ತಾ ಇದ್ದಾರೆ. ಬೇರೆ ವಿಚಾರ ಅಲ್ಲ, ಇದು ಆಕ್ಸಿಡೆಂಟ್ ಅಂತ ಅಂದ್ರೂ ಅವರು 1 ಗಂಟೆ ಆಗುತ್ತೆ ಅಂತ ಪದೇ ಹೇಳ್ತಾ ಇದ್ದಾರೆ. ಅವರು ಒಂದು 6 ಗಂಟೆ 5-6 ಗಂಟೆ 1 ಅವರ್ ಲೇಟ್ ಆಗ್ಬಾರ್ದು. ಇದ್ರ ಬಗ್ಗೆ ತಕ್ಷಣನೇ ನಾನು DHO ಅವ್ರಿಗೆ ಕರೆ ಮೂಲಕ ನಾನು ಮಾತಾಡಿದ ತಕ್ಷಣ ಅವರು ಹೇಳ್ತಾರೆ, ಹೌದು ಈ ಥರ ಆಗಿದೆ, ಇಲ್ಲಿ ತುಮಕೂರು ಟೀಮಲ್ಲಿ ಏನೋ ಆ ಥರ ಇಲ್ಲ, ಮಧುಗಿರಿ ಸಬ್ ಡಿವಿಷನ್ ಆ ಥರ ಆಗ್ತಾ ಇದೆ, ನಾನು ತಕ್ಷಣ ಕ್ರಮ ವಹಿಸ್ತೀನಿ. ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಡಾಲ ಹೋಬಳಿ ಐಕೆ ಕಾಲೋನಿ ಹತ್ರ ಚಿರತೆ ದಾಳಿ ಆಗುತ್ತೆ. ಬೆಳಗಿನ ಜಾವ 2 ಮಕ್ಕಳಿಗೆ ಮತ್ತು 2 ಒಂದು 60 ಒಂದು 65 ವರ್ಷಕ್ಕೆ ಸುಮಾರು ವಯಸ್ಸಿರೋ ವ್ಯಕ್ತಿಗಳಿಗೆ ಚಿರತೆ ದಾಳಿ ಆಗುತ್ತೆ. ಆಗಿದ ತಕ್ಷಣ ಅವರು ಆ್ಯಂಬುಲೆನ್ಸ್ ಫೋನ್ ಮಾಡಿದಾಗ ಯಾರೂ ಕರೆ ಸ್ವೀಕರಿಸಿರೋದಿಲ್ಲ. ಆಮೇಲೆ 1/4 ಗಂಟೆ 1 ಗಂಟೆ ಕಾದಾದ್ಮೇಲೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಖಾಸಗಿ ವಾಹನ ಇಟ್ಕೊಂಡು ತಾಲೂಕು ಆಸ್ಪತ್ರೆಯಲ್ಲಿ ಬಂದು ಅಡ್ಮಿಟ್ ಆಗಿರ್ತಾರೆ. ವಿಷಯ ತಿಳಿದಿದ್ದಂಗೆ ನಾನು ಹೋಗಿ ಕೇಳಿದಾಗ ಅಲ್ಲಿ ಏನಾಗಿದೆ ಅನ್ನೋದಕ್ಕಿಂತ ಜಾಸ್ತಿ ಅವ್ರ ಆಂಬ್ಯುಲೆನ್ಸ್ ಬಗ್ಗೆನೇ ಎಲ್ಲರೂ ಅಲ್ಲಿರೋ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಆಂಬ್ಯುಲೆನ್ಸ್ ಬಂದಿರಲಿಲ್ಲ, ಆಂಬ್ಯುಲೆನ್ಸ್ ಬಂದಿದ್ರೆ ಇನ್ನೂ ಇದಾಗೋದು ಅಂತ ಹೇಳ್ಬಿಟ್ಟು. ಪಕ್ಕದಲ್ಲಿರೋ ಪೇಷಂಟ್ಸ್ಗಳು ಅದನ್ನೇ ಹೇಳ್ತಾರೆ, ನಮಗೂ ಹಾಗೆ ಆಗಿದೆ, ಪ್ರತಿ ಸತಿ ಆಂಬ್ಯುಲೆನ್ಸ್ ಫೋನ್ ಮಾಡಿದಾಗ ಇಲ್ಲ ಫೋನ್ ಎತ್ತಿದಾಗ ಈ ಥರ ನಾವು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಇಲ್ಲಿ ಬರೋಕ್ಕಾಗಲ್ಲ ಅಂತೆಲ್ಲ ಅಂತಾರೆ, ಇಲ್ಲಾಂದರೆ ಡೌನ್ ಆಗಿದೆ ಅಂತೆಲ್ಲ ಪ್ರತಿ ಸತಿ ಅದೇ ಕಂಪ್ಲೇಂಟ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಕೇಳಿದಾಗ ಅವರು ಅದನ್ನೇ ಹೇಳ್ತಾರೆ, ಹ್ಞೂ ಮೇಡಮ್ ನಮ್ಮಲ್ಲಿ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ಸ್ ರೆಡಿ ಇದ್ದಾರೆ, ಆದರೆ ಆಂಬ್ಯುಲೆನ್ಸಿಂದ ತಕ್ಷಣ ಬರಲ್ಲ, ಅದರಿಂದಲೇ ತುಂಬ ಸಾವು ನೋವುಗಳು ಆಗ್ತಾ ಇದೆ ಅಂತ ಹೇಳ್ತಾರೆ. ಡ್ರೈವರ್ ಜೊತೆ EMT ಅಂತ ಇರ್ತಾರೆ, ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಅಂತ ಇರ್ತಾರೆ, ನರ್ಸ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಯಾವುದೇ ಒಂದು ಕರೆ ಬಂದಿದ ತಕ್ಷಣ ಸ್ಟೇಟ್ ಟೀಮ್ ಅವರು ಕನೆಕ್ಟ್ ಮಾಡಿದ ತಕ್ಷಣ ಅವರು ಹತ್ರದಲ್ಲಿರೋ ಲೊಕೇಶನ್ ಫಸ್ಟ್ ಕೇಳ್ಕೊತಾರೆ, ಯಾವ ತಾಲೂಕು ಯಾವ ಗ್ರಾಮ ಬರುತ್ತೆ ಎಲ್ಲಿ ಅಂತ ಲೊಕೇಶನ್ ತಗೊಂಡಿದ ತಕ್ಷಣ ಹತ್ರದಲ್ಲಿ ಯಾವ ಆಂಬ್ಯುಲೆನ್ಸ್ ಇದೆ ಅವರು ಕನೆಕ್ಟ್ ಮಾಡ್ತಾರೆ. ಆಂಬ್ಯುಲೆನ್ಸ್ ಅವ್ರು ಕನೆಕ್ಟ್ ಮಾಡಿದ ತಕ್ಷಣ ಅಲ್ಲಿ EMT ಯಾರು ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ ಯಾರು ಇದ್ದಾರೆ ಅವ್ರು ಫೋನ್ ತಗೊಂಡು ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಯಾವ್ದಾದ್ರು ಕೇಸಲ್ಲಿ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಶಿಫ್ಟ್ ಆಗುತ್ತೆ ಅದು ಬೇರೆ ಕಡೆ. ಇಲ್ಲಿ ನಮ್ಮಲ್ಲಿ ಸಮಸ್ಯೆ ಆಗ್ತಿರೋದು ಏನು ಅಂತ ಅಂದ್ರೆ ಒಬ್ಬ EMT ಮತ್ತೆ ಪೈಲಟ್ ಯಾರು ಇರ್ತಾರೆ ಅವ್ರಿಗೆ 5 ದಿನಕ್ಕೆ ಒಂದ್ಸತಿ ರಜಾ ಕೊಡ್ಬೇಕು ಅಂತ ಇದೆ. ಅವರು ರಜಾ ತಗೊಂಡಿದ ತಕ್ಷಣ ಬೇರೆಯವ್ರಿಗೆ ಯಾರಾದ್ರೂ ಆ ಜಾಗದಲ್ಲಿ ಮೆನ್ ಡೆಪ್ಯೂಟ್ ಮಾಡ್ಬೇಕು. ಇಲ್ಲಿ ಏನಾಗ್ತಾ ಇದೆ, ಆ ಜಾಗದಲ್ಲಿ ಮೆನ್ ಡೆಪ್ಯೂಟ್ ಮಾಡ್ತಾ ಇಲ್ಲ, ಹಾಗಾಗಿ ಅದು ಡೌನ್ ಅಂತ ತೋರಿಸಿದ್ರೆ ಸುಮ್ಮನೆ ನಿಂತಿರುತ್ತೆ ಗಾಡಿ. ಈ ತರ ಆಗಿ ತುಂಬಾ ಸತಿ ಕೇಸಸ್ ಎಲ್ಲ ಬೇರೆಯವ್ರಿಗೆ ಶಿಫ್ಟ್ ಆಗಿ ಕೊರಟಗೆರೆ ಇಲ್ವೇ ಇಲ್ಲ, ಮಧುಗಿರಿಗೆ ಹೋಗಿ ಅಥವಾ ತುಮಕೂರಿಗೆ ಹೋಗಿ ಅಥವಾ ಪಾವಗಡಗೆ ಹೋಗಿ ಅಂತ ಕೇಸಸ್ ಶಿಫ್ಟ್ ಆಗ್ತದೆ. ಲೈವಾದಲ್ಲಿ ಏನಿರುತ್ತೆ ಅದು ಒಳಗಡೆ ಅಲ್ಲಿ ಅರೆಸ್ಟ್ ಮಾಡೋದು. ನೀವೇನು ನೋಡ್ತಿದ್ಯಾ? ನೀನು ನೋಡ್ದಾ? ಏನು ನೋಡಿದೆ ಹೇಳು? ದೊಡ್ಡದಾಗಿತ್ತು ದೊಡ್ಡದಾಗಿತ್ತು ಬಂದು ಇಟ್ಕೊಳ್ಳಿ. ಹೆಂಗಿತ್ತು? ನಾವು ಕಾಲ ಬಂದವ್ರೆ ನಮ್ಮ ತಂದೆ ಮಾಡೋರೆ ಕಲ್ಲಾಗ ಎಸೆ ದೂರದಿಂದ ಕಲ್ಲಾಗ ಎಸ್ತಾವ್ರೆ. ಎಸೆದಿದ್ದಂಗೆ ನಾವು ಮಾಡಿ ಗಲಾಟೆ ಮಾಡಿದ್ರೆ ಬಿಡ್ಸ್ಕೊಂಡ್ಬಿಟ್ರಲ್ಲ, ನಾವು ಯಾವ ಗಲಾಟೆ ಮಾಡಿವೆ ಅದನ್ನ ಮುಂಚೆ ಪಾಸ್ ಆಗ್ಬಿಡ್ತೀವಿ.
ನಮ್ಮ ತಂದೆ ಕಾಲ ಏನು ಯಾಕಂದ್ರೆ ಅದೇ ನೋಡ ಚಿರತೆನೆ ನೋಡಿದ್ರೆ ಹಾಸ್ಟೆಲ್ ಮೇಡಮ್ ಅಲ್ಲೇ ಅರಣ್ಯ ಇಲಾಖೆಗೆ 4 ಸತಿ ಎಫ್ಡಿ ಕೊಟ್ಟಿದ್ದೀವಿ. ಈಗ ಇವತ್ತು ಹೇಳಿದ್ದೀವಿ ಪೊಲೀಸರು ಇಟ್ಟಿದ್ದಾರೆ.